ಅಪ್ಪ ನೀನೊಂದು ವಿಷಯ ಗೊತ್ತಾ? ಹೇಳಿದ್ರಲ್ವೇನೋ ಗೊತ್ತಾಗೋದು. ನೀನು ಕೆಲ್ಸದ ಮೇಲೆ ಊರ್ಗ್ ಹೋದಾಗ ನಾನು ಅಕ್ಕ ಅರ್ಸನಕೋಟೆಲೆ ಉಳ್ಕೊಂಡಿದ್ವಿ. ಹೌದಾ? ಯಾರಿಗೂ ಹೇಳ್ಬೇಡ ಈ ವಿಷಯ. ಯಾಕಪ್ಪ? ಕೇಳಿಸ್ಕೊಂಡವರು ಬಾಯಿ ಬಡ್ಕೊಂಡು ನಗ್ತಾರೆ. ಅಲ್ಲೋ, ನಾನು ಊರಿಗೆ ಹೋದ್ರೆ ನೀವಿಬ್ರು ಅಲ್ಲೇ ತಾನೇ ಇರಬೇಕು. ಅದೊಂಥರ ನಮಗೆ ದೇವಸ್ಥಾನ ಇದ್ದಂಗೆ, ಭಕ್ತರಿಗೆ ದೇವರು ಆಶ್ರಯ ಕೊಟ್ಟಂಗೆ ಅಖಿಲಮ್ಮನವರು ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ. ನಾವು ಅವ್ರ ನೆರಳಲ್ಲಿ ತಾನೇ ಬದುಕ್ತಿದ್ದೀವಿ. ಇನ್ನು ಮುಂದೆ ನಿನ್ನ ಸ್ಥಾನ ಮಾನ ಏನು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ನಡ್ಕೊಂಡಿಯೋ ಸರಿ. ಅಲ್ಲೆಲ್ರು ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಅದ್ರಲ್ಲೂ ದೊಡ್ಡ ಯಜಮಾನಂತೂ ಸೂಪರ್. ಅವ್ರು ನಮ್ನ ಸ್ವಂತದವ್ರ ತರ ನೋಡ್ಕೊಂಡ್ರು ಅಲ್ವಾ ಅಕ್ಕ? ದೊಡ್ಡ ಮನೆಯವ್ರ ಗುಣನೇ ಅಂಥದ್ದು ಕಣೋ. ಅವ್ರ ಮನೇಲಿ ಕೆಲಸ ಮಾಡ್ತಿರೋ ನಾವೇ ಪುಣ್ಯವಂತರು. ಹೌದಪ್ಪ, 100ಕ್ಕೆ 100 ನಿಜ. ಸಾರ್ಥಿ, ದೊಡ್ಡ ಯಜಮಾನ್ರೆ, ಬನ್ನಿ ಬನ್ನಿ. ಸಾರ್ಥಿ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವೇನು ಯಜಮಾನ್ರೆ ಇಷ್ಟೊತ್ತಿನಲ್ಲಿ? ಏನಾದರೂ ಕೆಲಸ ಇತ್ತಾ? ಯಾಕೆ ಸಾರ್ಥಿ, ಏನಾದರೂ ಕೆಲಸ ಇದ್ರೆ ಮಾತ್ರ ಬರ್ಬೇಕಾ? ಇಲ್ಲಾಂದ್ರೆ ಬರಬಾರ್ದಾ? ಅಯ್ಯೋ, ಇದು ನಿಮ್ಮನೆ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಅಲ್ಲ, ಇಷ್ಟೊತ್ತಲ್ಲಿ ಬಂದ್ರಲ್ಲ, ಅದಕ್ಕೆ. ನಿಮ್ಮನ್ನು ನೋಡಿ ತುಂಬಾ ದಿನ ಆಗಿತ್ತಲ್ವಾ? ಅದು ಅಲ್ಲದೆ ನೀವು ಮನೆಗೆ ಬರದೆ ನೇರವಾಗಿ ಇಲ್ಲಿಗೆ ಬಂದ್ರಲ್ಲ, ಅದಕ್ಕೆ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಯಜಮಾನ್ರೆ, ಕೂತ್ಕೊಳ್ಳಿ, ಊಟ ಮಾಡಿ. ಪರವಾಗಿಲ್ಲ ಸಾರ್ಥಿ, ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ. ಏನೋ ದೊಡ್ಡ ಯಜಮಾನ್ರನ್ನ ಬಾ ಅಂತಿದೀಯಾ? ಬೇಕಾ ಹೋದೆ? ಇಲ್ಲಪ್ಪ, ಪರವಾಗಿಲ್ಲ, ಬನ್ನಿ ಊಟ ಮಾಡಿ. ದೊಡ್ಡ ಯಜಮಾನ್ರು ಅನ್ನಷ್ಟರಲ್ಲಿ ನಾಲ್ಗೆ ಬಾಲೆ ನಿಂತೋಗ್ಬಿಡ್ತು. ಇತ್ತೀಚೆಗೆ ನಿನ್ ತರಲೆ ಜಾಸ್ತಿ ಆಯ್ತು. ಬಿಡಪ್ಪ. ದೊಡ್ಡ ಯಜಮಾನ್ರೆ, ನಾನು ಬಂದ ಖುಷಿಗೆ ಪಾರು ಶಾವಿಗೆ ಪಾಯಸ ಮಾಡಿದ್ದಾಳೆ. ಅದನ್ನಾದ್ರೂ ಸ್ವಲ್ಪ ಕುಡಿಬೋದಲ್ಲ? ಶಾವಿಗೆ ಪಾಯಸನ? ನನಗೆ ಇಷ್ಟವಾದ ಪಾಯಸ ಅದು. ಆದ್ರೆ ನೀವಿಬ್ರೇನೋ ಬನ್ನಿ ಊಟ ಮಾಡಿ ಪಾಯಸ ತಿನ್ನಿ ಅಂತ ಹೇಳ್ತಾ ಇದ್ದೀರಾ. ಕರಿಬೇಕಾದವರೇ ಕರಿತಾ ಇಲ್ವಲ್ಲ? ಓಹ್, ಪಾರ್ವತಿನ? ಹಾ, ಯೂಶ್ವಲಿ ಪಾರ್ವತಿನೇ ನನಗೆ ಊಟಕ್ಕೆ ಕರಿತಾ ಇದ್ಲು. ಆದ್ರೆ ಇವತ್ತು ನನಗೂ ಆಗುವಷ್ಟು ಅಡುಗೆ ಮಾಡಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಸಾರ್ಥಿ, ನೀವೆಲ್ಲರೂ ಊಟ ಮಾಡಿ. ಅಯ್ಯೋ, ಹಾಗೇನಿಲ್ಲ ಯಜಮಾನ್ರೆ, ಅನ್ನ ಇದೆ. ಪರವಾಗಿಲ್ಲ ಸಾರ್ಥಿ, ಬಂದೆ ನೋಡ್ದೆ ಸದ್ಯ ಕಷ್ಟ. ನಾನು ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ ಯಜಮಾನ್ರ. ಈಗ ನನಗೆ ಊಟ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ಮಳೆ ಬಂದಾಗ ರೈತರಿಗೆ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಸಾರ್ಥಿ, ಯಾಕೆ ನಿಂದೆ ಇದ್ದೀರಾ? ಕೂತ್ಕೊಳ್ಳಿ. ಹಾ, ಮತ್ತೆ
ಏನ್ ಸಮಾಚಾರ ದೊಡ್ಡ ಯಜಮಾನ್ರೆ? ಏನಿಲ್ಲ ಗಣೇಶ, ನೀನೇ ಹೇಳ್ಬೇಕು. ನಂದು ಏನಿಲ್ಲ ದೊಡ್ಡ ಯಜಮಾನ್ರೆ, ಒಂದಿನ ಖುಷಿ, ಇನ್ನೊಂದಿನ ದುಃಖ. ಒಂಥರ ನೋವು ನಲ್ವಿನ ಜೀವನ ಆಗೋಗಿದೆ. ಯಾವಾಗ ಸರಿ ಹೋಗುತ್ತೋ ಏನೋ. ಯಾಕೋ ಒಳ್ಳೆ ವೈರಾಗ್ಯ ಬಂದೊಂಥರ ಮಾತಾಡ್ತಿದ್ಯಾ? ನಿನ್ಗೇನೋ ಕಮ್ಮಿ ಮಾಡಿದ್ದೀನಿ ನಾನು? ಅಪ್ಪ, ನಾನ್ ಹೇಳಿದ್ದು ನನ್ ಬಗ್ಗೆ ಅಲ್ಲ, ಎರಡು ಜೋಡಿ ಜೀವದ ಬಗ್ಗೆ. ಜೋಡಿ ಜೀವನ? ಸಿನಿಮಾ ಅಪ್ಪ. ಮಗನೇ, ಸಿನಿಮಾನೇ ಬೇರೆ, ಜೀವನನೇ ಬೇರೆ ಕಣ. ಅಪ್ಪ, ಜೀವನದಲ್ಲಿ ನಡೆಯೋ ಕಥೆನೇ ಅಲ್ವಾ ಸಿನಿಮಾದಲ್ಲಿ ಬರೋದು? ತಂದೆ, ಬೆಳೆದ್ಬಿಟ್ಟಿದ್ಯಾ ಕಣ, ನಿನಗ್ ಬಾಯಿ ಕೊಡಕ್ಕಾಗತ್ತಾ? ಸುಮ್ಮನೆ ಊಟ ಮಾಡು. ಸಾರು ಸಾರು. ಪಾರ್ವತಿ, ಪಾಯಸ ಹಾಕು. ಅಪ್ಪ, ನೀವು ಊಟ ಮಾಡ್ತಾ ಇರಿ, ಮೊಸರು ಖಾಲಿಯಾಗಿ ಹೋಗಿದೆ, ತಗೊಂಬಂದ್ಬಿಡ್ತೀನಿ. ಯಾಕಪ್ಪ? ನೋಡ್ರಿ, ನಾನು ತಂದಿದ್ದೀನಿ ಕಣ, ನೋಡಿಲ್ಲ ಅನ್ಸುತ್ತೆ, ಹೊರಟ್ಬಿಡ್ಲು. ನನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಮೊಸರನ್ನೇ ಹೇಳ್ಕೊಂಡೋದ್ಲ. ಬಂದ್ರೆ ಪಾಯಸ ಕುಡಿ. ನಮ್ಮ ಪಾರು ಮಾಡಿದ್ದು. ಕೈಯ ಚಾಚಿದರೆ ಚಂದ್ರ ಸಿಕ್ಕುವನು, ನಾನೇ ಕಟ್ಟಿರುವೆ ನನ್ನ ಕೈಯನ್ನು, ನಡೆದರು ನಿನ್ನ ಸಂಗಡ ಅಗಲುವನು ಮುಂಗಡ, ಏತಕ್ಕೆ ದಿನ. ನೋಡಿ ಯಜಮಾನ್ರೆ, ನಾನು ಮೊಸರು ತಂದಿರೋದನ್ನ ಅವಳು ನೋಡೇ ಇಲ್ಲ, ಸುಮ್ಮನೆ ಓಡ್ಬಿಟ್ಲು. ಫೋನ್ ಮಾಡಿ ಹೇಳೋಣ ಅಂದರೆ ಫೋನ್ ಮನೇಲೇ ಬಿಟ್ಟೋಗಿದ್ದಾಳೆ. ನೋಡಿ, ನಮ್ದೆಲ್ಲ ಊಟ ಮುಗಿದ್ರು ಅವಳು ಇನ್ನೂ ಬಂದೇ ಇಲ್ಲ. ನೀವು ಊಟ ಮಾಡ್ತೀರಿ, ನಾನೇ ಒಂದು ಅಜ್ಜಿ ಹೋಗಿ ನೋಡ್ಕೊಂಡು ಬರ್ತೀನಿ. ಬಂದ್ಯಾ? ಅಪ್ಪ, ಮೊಸರು ಎಲ್ಲೂ ಸಿಗ್ಲಿಲ್ಲ, ತುಂಬಾ ದೂರ ಹೋಗಿದ್ದೆ. ಅಯ್ಯೋ ಅಕ್ಕ, ಅಪ್ಪ ಅವಾಗ್ಲೇ ಮೊಸರು ತಂದಿದ್ರು, ನೀನು ಅದು ನೋಡದೆ ಪುಸ್ತಕ ಓಡೋಗ್ಬಿಟ್ಟೆ. ಎಲ್ರದ್ದು ಊಟನೇ ಮುಗ್ದೋಯ್ತು, ನೀನ್ ಸುಮ್ನೆ ಹೊರಗಡೆ ಹೋಗಿದ್ದು ವೇಸ್ಟು. ಅಯ್ಯೋ ಯಜಮಾನ್ರೆ, ಯಾಕೆ ಕೈ ತೊಳೆದ್ಬಿಟ್ರಿ ಈಗಲೇ? ಹೊಟ್ಟೆ ತುಂಬಿತು, ಹಸ್ತವನ್ಗೆ ಊಟ ಹಾಕಿದ್ರಿ, ಥ್ಯಾಂಕ್ ಯು, ನೀವು ಪುಣ್ಯ ಬರುತ್ತೆ. ಅಯ್ಯೋ ದೊಡ್ಡ ಯಜಮಾನ್ರೆ, ಎಂಥ ಮಾತು! ನಿಮ್ಮ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ, ಅಂಥದ್ರಲ್ಲಿ ನಿಮ್ಮ ಬಾಯಲ್ಲಿ ಇಂಥ ಮಾತಾ? ಅಮ್ಮನ ಋಣ, ಅನ್ನದ ಋಣ ಯಾವತ್ತೂ ಮರೆಯಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವ್ ಏನೇ ಸಹಾಯ ಮಾಡಿದ್ರು ಹೇಳ್ದೆ ಬಂದವನ್ಗೆ ಒಂದು ಊಟ ಹಾಕಿದ್ರಲ್ಲ, ಅದೆಲ್ಲದಕ್ಕಿಂತ ದೊಡ್ಡದು. ಸರಿ ಸಾರ್ತಿ, ನಾನು ಬರ್ತೀನಿ. ಆಗ್ಲಿ ದೊಡ್ಡ ಯಜಮಾನ್ರೆ. ಇನ್ನೊಂದ್ಸಲ ಯಾರನ್ನಾದ್ರೂ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಗಡೆ ಹೋದ್ರೆ ಕೈಲಿ ದುಡ್ಡು ಇಟ್ಕೊಂಡು ಹೋಗು, ಅವಾಗ್ಲಾದ್ರೂ ನಮಗೆ ಬರ್ಬೋದು. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಕೇಳಿದ ಗಿಫ್ಟ್ ಕೊಡ್ತೀಯಾ? ಏನದಾಮು
ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದೀನಪ್ಪ, ಗಂಡನ ಪ್ರೀತಿಯಿಂದ ಬರ್ಮಾಡ್ಕೊಂಡು ಬಿಟ್ಬಿಟ್ಟು ಗಿಫ್ಟು ಅದು ಇದು ಅಂತ ಹೇಳ್ತೀಯಲ್ಲ. ಲೇ ದಾಮು, ನಾನೇ ನಿನ್ ಗಿಫ್ಟ್ ಅಲ್ವೇನೆ ಚಿನ್ನ? ಹಿಂಗ್ ಚಿನ್ನ ಅಂದುನೆ ನಾನು ಚಿನ್ನನೇ ಕೊಂಡ್ಕೊಳ್ದಾರ ಮಾಡಿದಿರ. ಓ ಆಯ್ತು, ಈಗೇನು ನೀನ್ ಗಿಫ್ಟ್ ಬೇಕು ತಾನೆ? ತಗೋ ನನ್ನ ಮೊಬೈಲ್ ಆರ್ಡರ್ ಮಾಡ್ಕೊಂಡು ತಗೋ. ನಿಜವಾಗ್ಲೂ ನನ್ ಗಂಡ ಮೋಹನ್, ಎಷ್ಟು ಒಳ್ಳೆ ಮನ್ಸು ನಿಮ್ದು. ಇವಾಗ್ಲೇ ಕೋಲ್ಕತ್ತಾ ಡೈಮಂಡ್ ನೆಕ್ಲೆಸ್ ಬುಕ್ ಮಾಡ್ಬಿಡ್ತೀನಿ. ಅಯ್ಯೋ, ನಿನ್ನಂತ ಹೆಂಡ್ತಿರಿದ್ರೆ ಗಂಡಂದ್ರೆ ಬೀದಿಗೆ ಬರೋದಂತೂ ಗ್ಯಾರಂಟಿ ಅಲ್ವೇ? ಏನೋ ಸ್ವೀಟೋ ಚಾಕ್ಲೇಟೋ ಆರ್ಡರ್ ಮಾಡ್ತೀಯ ಅಂದ್ರೆ ಡೈಮಂಡ್ ನೆಕ್ಲೆಸ್ ಆರ್ಡರ್ ಮಾಡಕ್ ಹೊರಟಿದ್ಯಲ್ಲೇ. ನೀವೊಬ್ರು ಜಿಪುಣ ಗಂಡ. ಲೇ ರಾಮು, ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದೀನಪ್ಪ. ಗಂಡನ ಆಸೆ ಆಕಾಂಕ್ಷೆನೆಲ್ಲ ಸ್ಪಂದಿಸ್ಬೇಕಾದ್ದು ಹೆಂಡತಿ ಕರ್ತವ್ಯ ಅಲ್ವೇನೆ? ಅಮ್ಮ, ಏನಾಯ್ತೆ? ಸೊಂಟ ನೋವು ಕಣ್ರಿ. ಒತ್ಕೊಡ್ಲಾ? ಅದನ್ ಪ್ರಶ್ನೆ ಬೇರೆ ಕೇಳ್ತಿರಲ್ಲ, ಒತ್ರಿ. ಸೊಂಟ ಅಲ್ವಾ ಹೇಳಿದ್ದು? ನೋವು ಜಾರ್ಕೊಂಡು ಇಲ್ಲಿ ಬಂದ್ಬಿಟ್ಟಿದೆ. ಮೊದ್ಲು ಕಾಲು ಒತ್ತಿ, ಆಮೇಲೆ ಸೊಂಟ ಒತ್ತೂರಂತೆ. ಸರಿ. ದಾಮು, ಈ ಕಾಲು ನೋವು ಹೋಯ್ತಾ? ಸೊಂಟ ಹೊತ್ಲಾ? ಕರ್ಮ. ಓಯ್, ಆದಷ್ಟು ಬೇಗ ಬಾ ಆಯ್ತಾ? ನೋಡ್ಬೇಕು ಇದೆ. ಬಾಯ್. ಸಾರಿ, ಡಿಸ್ಟರ್ಬ್ ಮಾಡಿದ್ನಾ? ಹೇ, ಹಾಗೇನಿಲ್ಲ ಡ್ಯಾಡ್. ಹೇಳಿ, ಏನು ಸಮಾಚಾರ? ಏನಿಲ್ಲ, ನನ್ನ ಮಕ್ಕಳ ಜೀವನದಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಬೇಕಾಗಿತ್ತು. ನನಗೇನಾಗಿದೆ ಡ್ಯಾಡ್? ಸೂಪರ್ ಆಗಿದ್ದೀನಿ. ನನಗಂತೂ ಏನಾದರೂ ಕೇಳೋಕ್ಕಿಂತ ಮುಂಚೆನೇ ಸಿಗ್ತಿರುತ್ತೆ. ಜನನಿ ಮದುವೆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು ಅಷ್ಟೇ. ಅದು ಬಿಟ್ಟರೆ ಆ ಕಹಿ ಎಲ್ಲ ಮರೆತು ಈಗ ಆರಾಮಾಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಬೆಚ್ಚನೆಯ ಮನೆ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಆ ಥರ ಇದೆ ನನ್ನ ಲೈಫು. ಗುಡ್. ಆದಿತ್ಯನ್ ಲೈಫ್? ರೋಗೇನಾಗಿದೆ? ಸಖತ್ತಾಗಿದ್ದಾನೆ, ಬಿಂದಾಸ್ ಆಗಿದ್ದಾನೆ. ಆದರೆ ನನಗೆ ಹಾಗೆ ಅನಿಸ್ಲಿಲ್ಲ. ಯಾಕೆ ಡ್ಯಾಡ್? ನೀವು ಮದುವೆ ಆಗುವಂತ ತಕ್ಷಣ ಯಾವುದೋ ಒಂದು ಹುಡುಗಿ ಕತ್ತಿಗೆ ಕಣ್ಣು ಇಟ್ಕೊಂಡು ತಾಲಿ ಕಟ್ಟೋದಕ್ಕೆ ಆಗಲ್ಲಪ್ಪ. ಐ ಆಮ್ ಸಾರಿ. ಇಷ್ಟಕ್ಕೆಲ್ಲ ಕಾರಣ ಬಾರು ಹೊತ್ತಿಗೆ ಗ್ರೋನ ಅವಾಯ್ಡ್ ಮಾಡ್ತಿರೋದು. ಹೇಗಾದ್ರೂ ಮಾಡಿ ಅವರಿಬ್ಬರದು ಪ್ಯಾಚಪ್ ಆಗೋ ಥರ ಮಾಡ್ಬೇಕು. ಯಾವುದೋ ವಿಷಯ ನಮ್ಮ ಮನಸ್ಸಿಗೆ ಹಚ್ಕೊಂಡು ತುಂಬಾ ಕೊರಗ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಮದುವೆ ವಿಷಯದ ಬಗ್ಗೆ ಮಾತಾಡದೆ ಆಸಕ್ತಿ ತೋರಿಸ್ಲಿಲ್ಲ. ಒಂದ್ ವೇಳೆ ಕಣ್ಣಿನ ಹುಡುಗಿ ಸಿಗ್ಲಿಲ್ಲ ಅಂತ ಕೊರಗ್ತಿರ್ಬೋದಾ? ನೋ ಡ್ಯಾಡ್, ಕಣ್ಣು ಎದುರಿಗೆ ಇರೋರ ಬಗ್ಗೆ ಅವನೇ ಕೊರಗ್ತಾನೆ ಡ್ಯಾಡ್. ಏನ? ಕಣ್ಣೆದುರಿಗೆ ಇರೋರ ಬಗ್ಗೆನಾ? ಕಣ್ಣೆದುರಿಗೆ ಇರೋರ ಬಗ್ಗೆ ಅಂದ್ರೆ ಆದಿತ್ಯನ್ಗೆ ಕಣ್ಣಿನ ಹುಡುಗಿ ಸಿಕ್ಕದ್ಲಾ? ಯಾರು ಪ್ರೀತು? ಕಣ್ಣೆದುರಿಗೆ ಇರೋರಂದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳ ಹುಡುಗಿ, ಅಥವಾ ಇವೆಂಟ್ ಅಲ್ಲಿ ಸೆಲೆಕ್ಟ್ ಆಗಿರೋ ಹುಡುಗಿನ? ಯಾರ ಹುಡುಗಿ ಹೇಳು? ಹೇಳಪ್ಪ ಪ್ರೀತು, ಆದಿತ್ಯ ಇಷ್ಟಪಡ್ತಿರೋ ಹುಡುಗಿ ಯಾರು? ಇಲ್ಲ ಡ್ಯಾಡ್, ಆ ಹುಡುಗಿನ ಸಿಕ್ಕಿಲ್ಲ. ಮತ್ತೆ ಕಣ್ಣೆದುರಿಗೆ ಇರೋರ ಬಗ್ಗೆ ಅಂತ ಏನೋ ಹೇಳ್ತಿದ್ದೆ. ಕಣ್ಣೆದುರಿಗೆ ಇರೋರಂದ್ರೆ ನೀವು, ಮೋಮ್, ನಾವಿಬ್ರ? ಎಸ್ ಡ್ಯಾಡ್, ನೀವೆಲ್ಲ ಅವ್ನ ಕಣ್ಣು ಎದುರಿಗೆ ಇರ್ಬೇಕಾದ್ರೆ ಅವನೇ ಕೊರಗ್ತಾನೆ ಅಂದೆ. ಅಲ್ಲಪ್ಪ, ನಾನ್ ಕೇಳಿದ್ದಕ್ಕೂ ನೀನ್ ಹೇಳ್ತಿರೋದಕ್ಕೂ ಲಿಂಕೇ ಆಗ್ತಾ ಇಲ್ವಲ್ಲ? ಹೌದಾ? ನೀವೇನ್ ಕೇಳಿದ್ರಿ? ನಾನೇನ್ ಹೇಳ್ದೆ? ಅದೇನೋ ಕಣ್ಣೆದುರಿಗೆ ಇರೋ ಹೂ. ಸಾರಿ ಡ್ಯಾಡ್, ಅದು ನಿದ್ದೆ ಬರ್ತಾ ಇತ್ತು. ಮೋಸ್ಟ್ಲಿ ನಿದ್ದೆಗಳಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಡ್ಯಾಡ್, ಇಫ್ ಯು ಡೋಂಟ್ ಮೈಂಡ್ ನಾನು ಹೋಗಿ ಮಲಗಲ್ಲ? ಅಲ್ಲ ಪ್ರೀತು, ಅದು ಪ್ಲೀಸ್ ಡ್ಯಾಡ್, ನಾಳೆ ಮಾತಾಡೋಣ. ಓಕೆ, ಸರಿ ಸರಿ ಡ್ಯಾಡ್. ಗುಡ್ ನೈಟ್ ಡ್ಯಾಡ್. ಆಯ್ತಪ್ಪ.
ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಗಡೆ ಹೋದ್ರೆ ಕೈಲಿ ದುಡ್ಡು ಇಟ್ಕೊಂಡು ಅವಾಗಲಾದ್ರೂ ನಂಬಿಕೆ ಬರ್ಬೋದು. ನೀವಾ? ನಾನೇ. ನೀ ನೆನೆಸ್ಕೊಂಡಿಯಲ್ಲ, ಅದಕ್ಕೆ ಬಂದೆ. ನಾನ್ ನೆನ್ಸ್ಕೊಂಡಿದ್ದು ನಿಮ್ಮನ್ನಲ್ಲ, ನಮ್ಮ ಯಜಮಾನ್ರನ್ನ. ಅಲ್ಲ ಶ್ರೀಮತಿ, ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಮುಖದಲ್ಲಿ ಈ ತರ ಕೋಪ ತೋರಿಸ್ತಾ ಇದೆಯಾ? ಅಲ್ಲ, ನಿನಗೆ ತಾಳಿ ಕಟ್ದವನ್ಗೆ ಯಾಕೆ ಸತಾಯಿಸ್ತಾ ಇದೆಯಾ? ನಿನ್ಗೆ ಇದರಿಂದ ಏನಾದ್ರೂ ಖುಷಿ ಸಿಗ್ತಾ ಇದೆಯಾ? ಇಲ್ಲ ತಾನೆ? ಸಿಕ್ಕಿರೋದ್ ಬರೀ ನೋವೆ ಅಲ್ವಾ? ಮತ್ ಯಾಕೆ ಅವ್ರಿಗೂ ನೋವು ಕೊಟ್ಟು ನೀನು ನೋವು ಅನುಭವಿಸ್ತಾ ಇದೆಯಾ ಹೇಳು? ಅಲ್ಲ ಶ್ರೀಮತಿ, ಹೂವಿನ ತರ ಇರ್ಬೇಕಾಗಿದ್ದು ನಿನ್ ಪ್ರೀತಿನ ಮುಳ್ಳಿನ ತರ ಮಾಡ್ಕೊಂಡಿದ್ಯಲ್ಲ. ನಿನ್ಗೆ ಅದು ಏನ್ ಹೇಳ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲಪ್ಪ. ನೀನೇ ಯೋಚನೆ ಮಾಡು. ಒಂದ್ ಟೈಮಲ್ಲಿ ನೀನ್ ಯಾರಿಂದ ತಾಳಿನ ಕಟ್ಟಿಸ್ಕೊಂಡಿದ್ಯೋ ಅವ್ರಿಗೆ ಆ ವಿಚಾರ ಗೊತ್ತಿಲ್ಲ ಅಂತ ಕೊರಗ್ತಾ ಇದ್ದೆ. ಆದ್ರೆ ಈಗ ಅವ್ರಿಗೆ ಆ ವಿಷಯ ಗೊತ್ತಾಗಿದೆ, ಅವ್ರು ನಿನ್ನ ಹೆಂಡತಿ ಅಂತಾನೂ ಒಪ್ಕೊಂಡಿದ್ದಾರೆ. ಮತ್ತೆ ಏನ್ ಪ್ರಾಬ್ಲಮ್ಮು? ಅಲ್ಲ, ಇವಾಗ ನೀನು ಖುಷಿಯಿಂದ ದೀಪ ಹಚ್ಚಿ ಸಂಸಾರ ಮಾಡೋದ್ ಬಿಟ್ಟು ಉರಿತಾ ಇರೋ ದೀಪದ ಬತ್ತಿನ ಚೂಡ್ತಾ ಇದೆಯಲ್ಲ, ಇದರಿಂದ ನಿನ್ ಕೈ ತಾನೇ ಸುಡೋದು. ನೋಡು, ನೀನು ಅಖಿಲಾಂಡೇಶ್ವರ ಅವ್ರ ಮಾತು, ಅವ್ರ ಕುಟುಂಬದ ಗಂಟೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಯಾ. ನೀನೀಗ ರುಜಿಯ ಕೊಟ್ಟು ಯಜಮಾನ್ರ ಬಗ್ಗೆ ನೀನ್ ಮರಿತಾ ಇದೆಯಲ್ಲ, ಇದು ನ್ಯಾಯನಾ? ನೀತಿನಾ? ನೀನೇ ಹೇಳು. ನೋಡು ಶ್ರೀಮತಿ, ನಾನು ಕರೆಕ್ಟ್ ಟೈಮಲ್ಲಿ ಬಂದು ನಿನ್ನ ಎಚ್ಚರಿಸ್ತಾ ಇದ್ದೀನಿ. ಸುಮ್ಮನೆ ನಿಮ್ಮ ಯಜಮಾನ್ರ ಹತ್ರ ಹೋಗಿ ಮಾತುಕತೆ ನಡೆಸಿ ಮೊದ್ಲಿನ ತರ ಖುಷಿಯಾಗಿರೋ. ಇಲ್ಲ ಅಂದ್ರೆ ನಿನ್ ಜೀವನ ಹೆಪ್ಕಟ್ಟಿರೋ ಹಾಲಿನ ತರ ಆಗೋ ಬದಲು ಒಡೆದೋಗಿರೋ ಹಾಲಿನ ತರ ಆಗುತ್ತೆ. ಆಮೇಲೆ ನನ್ನ ಮಾತ್ರ ಕೇಳ್ಬೇಡ. ನೋಡು, ಮಗು ಅಳುವಾಗ ಅದನ್ನ ಸಮಾಧಾನ ಮಾಡ್ಬೇಕೇ ಹೊರತು ಅದನ್ನ ಚ್ಯೂಟಿ ಮತ್ತೆ ಅಳು ಜಾಸ್ತಿ ಮಾಡಬಾರ್ದು. ನೆನಪಲ್ಲಿ ಇಟ್ಕೋ. ಬರ್ಲಾ? ಬಂದೆ, ನೋಡ್ದೆ, ಸದ್ಯಕ್ಕೆ ಸಾಕು. ಈಗ 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 ನನಗೆ ಊಟ ಮಾಡೋದಕ್ಕೆ ಖುಷಿ ಆಗ್ತದೆ. ಮಳೆ ಬಂದಾಗ ರೈತರಿಗೆ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತದೆ. ಎಲ್ಲರಿಗೂ ನಿಮ್ ಅನಿವಾರ್ಯಗಳು, ನಿಮ್ ಕಾರಣಗಳು. ನನಗೂ ಒಂದು ಮನಸ್ಸಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ನೀವು ಮದುವೆ ಆಗುವಂತ ತಕ್ಷಣ ಯಾವ್ದೋ ಒಂದು ಹುಡುಗಿ ಕತ್ತಿಗೆ ಕಣ್ಣು ಇಟ್ಕೊಂಡು ತಾಳಿ ಕಟ್ಟೋದಕ್ಕೆ ಆಗಲ್ಲಪ್ಪ. ಐಮ್ ಸಾರಿ. ಪಾರ್ವತಿ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅಪ್ಪನ ಹತ್ರ ಸುಮ್ಮನೆ ರೂಢಾಗಿ ಮಾತಾಡ್ಬಿಟ್ಟೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಏನೋ. ಮೊದಲು ಹೊರಸ ಸಾರಿ ಕೇಳ್ತೀನಿ. ಪಾಪ ಅಂತ ಹತ್ರಕ್ಕೆ ಬಿಟ್ಕೊಂಡ್ರೆ ತಲೆ ಮೇಲೆ ಹತ್ತಿ ಸವಾರಿ ಮಾಡ್ತಾರೆ. ಅಮ್ಮ, ಒಳಗಡೆ ಬರ್ಬೋದಾ? ಬಾ. ಅಮ್ಮ, ಕಾಫಿ. ಅಪ್ಪ, ಕಾಫಿ.